ತೆಂಗಿನಕಾಯಿಯನ್ನು ಪೂಜೆಯ ಕಳಸಕ್ಕೆ ಇಡುವ ವಿಧಿವಿಧಾನಗಳು. ಚೆನ್ನಾಗಿರುವ ತೆಂಗಿನಕಾಯಿ ಕಳಸವನ್ನು ಪೂಜಿಸುವಾಗ ಬಿರುಕು ಬಿಟ್ಟರೆ ಆ ಮನೆಯಲ್ಲಿ ಇರುವವರಿಗೆ ಅಪಘಾತ ಸಂಭವಿಸುವ ಲಕ್ಷಣ ಇರುತ್ತದೆ. ತೆಂಗಿನಕಾಯಿಯು ಉರುಳಾಡಿದರೆ ಬರಬೇಕಾದಂತಹ ಹಣ ನಿಮ್ಮ ಕೈಗೆ ಬಂದು ಹೊರಟು ಹೋಗುತ್ತದೆ. ಕಳಸಕ್ಕೆ ಇಡುವ ತೆಂಗಿನಕಾಯಿ ಬಹಳ ಒಣಗಿದ್ದರೆ ಅದು ಹಣಕ್ಕೆ ತೊಂದರೆ. ತೆಂಗಿನಕಾಯಿಯಲ್ಲಿ ಬರೇ ನಾರು ಇದ್ದರೆ ಮನೆಯಲ್ಲಿ ಚಿಂತೆ ಜಾಸ್ತಿ ಇರುತ್ತದೆ. ಶುಭ ಸಮಾರಂಭಗಳಲ್ಲಿ ಕೊಟ್ಟ ತೆಂಗಿನಕಾಯಿಯನ್ನು ಬೇಡವೆಂದರೆ ನಿಮ್ಮ ಮನೆಯ ಲಕ್ಷ್ಮಿ ಹೊರಟು ಹೋಗುವಳು. ತಾಂಬೂಲದೊಡನೆ ಕೊಟ್ಟ ತೆಂಗಿನಕಾಯಿ ಮನೆಗೆ ತರದೆ ಬೇರೆ ಮನೆಗೆ ಕೊಟ್ಟರೆ ಅಥವಾ ಎಲ್ಲಿಯಾದರೂ ಮರೆತು ಬಂದರೆ ನಿಮ್ಮ ಮನೆಯ ಲಕ್ಷ್ಮಿ ಆ ಮನೆಯನ್ನು ಸೇರಿ ನಿಮಗೆ ತುಂಬ ಸಮಸ್ಯೆಗಳನ್ನು ಉಂಟು ಮಾಡುತ್ತಾಳೆ ಮತ್ತು ಸಾಲಬಾಧೆ, ಮರವಿನ ಸಮಸ್ಯೆ, ರೋಗಬಾಧೆ ಇವುಗಳು ಕಾಡಿಸುತ್ತವೆ. ಎಚ್ಚರ. ಕಳಸಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದೆ ಇದ್ದರೆ ಸಂತಾನಕ್ಕೆ ಕೊರತೆ ಅಥವಾ ಮಕ್ಕಳು ದಾರಿ ತಪ್ಪುವರು ಮತ್ತು ಹಣದ ಕೊರತೆ ಹೆಚ್ಚಾಗುವುದು. ಶುಕ್ರವಾರದಂದು ತೆಂಗಿನಕಾಯಿಯ ಚಿಪ್ಪನ್ನು ಒಲೆಗೆ ಹಾಕಿದರೆ ಅಥವಾ ತೆಂಗಿನಕಾಯಿ ಒಡೆದರೆ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಮತ್ತು ನೀವು ಹಣದ ತೊಂದರೆಯನ್ನು ಅನುಭವಿಸುತ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.